ರಾವಣನ ತಾಯಿ ಕೈಕಸಿ ಶಿವನ ಭಕ್ತೆ. ಆದ್ದರಿಂದಾಗಿ ಸಮುದ್ರದ ದಡದಲ್ಲಿ ಮರಳಿನಿಂದ ಶಿವಲಿಂಗ ಮಾಡಿ ಪೂಜೆ ಮಾಡುತ್ತಿದ್ದಳು. ಆದರೆ ಪ್ರತಿ ಬಾರಿಯೂ ಅಲೆ ಜೋರಾಗಿ ಅಲೆಗಳು ಬಂದಾಗ ನೀರಿನಲ್ಲಿ ಮರಳು ಹೋಗುತ್ತಿತ್ತು. ಇದನ್ನು ನೋಡಿದ ರಾವಣ, ನಿನಗೆ ಶಿವನ ಆತ್ಮಲಿಂಗವನ್ನೇ ತಂದು ಕೊಡುತ್ತೇನೆ ಎಂದು ಪ್ರಮಾಣ ಮಾಡುತ್ತಾನೆ. ಶಿವನನ್ನು ಕುರಿತು ಘೋರ ತಪಸ್ಸು ಮಾಡುತ್ತಾನೆ. ಆದರೆ ಶಿವನು ಇದಕ್ಕೆ ಪ್ರಸನ್ನನಾಗುವುದಿಲ್ಲ. ಇವನು ಘೋರ ತಪಸ್ಸನ್ನು ಮಾಡೋದನ್ನು ನಾರದ ಮುನಿಯು ನೋಡಿ ಆ ಕಡೆ ವಿಷ್ಣುವಿನ ಸಹಾಯದಿಂದ ರಾವಣನು ಅಮರತ್ವ ಕೇಳದೇ ಇರುವ ಹಾಗೆ ಮಾಡುತ್ತಾನೆ. ಇದನ್ನು ನೋಡಿ ರಾವಣನು ಕೈಲಾಸಗಿರಿಯನ್ನೇ ಎತ್ತುತ್ತಾನೆ. ಇದರಿಂದ ಪ್ರಸನ್ನನಾದ ಶಿವ ಅವನಿಗೆ ಏನು ಹೊರಬೇಕೆಂದು ಕೇಳುತ್ತಾನೆ. ರಾವಣನು ಶಿವನ ಹೆಂಡತಿಯಾದ ಪಾರ್ವತಿಯನ್ನೇ ಕೇಳುತ್ತಾನೆ. ವರವಾಗಿ ಇದೇ ರೀತಿ ಶಿವನು ಕೂಡ ವರ ಕೊಟ್ಟು ದೇವಿಯನ್ನು ಕಳಿಸುತ್ತಾರೆ. ರಾವಣ ಪಾರ್ವತ ದೇವಿಯನ್ನು ಲಂಕೆಗೆ ಕರೆದುಕೊಂಡು ಹೋಗುವಾಗ ನಾರದ ಮುನಿಗಳು ಶಿವನ, ನಿನಗೆ ನಿಜವಾಗಿಯೂ ಪಾರ್ವತ ದೇವಿಯನ್ನು ನಿನಗೆ ವರವಾಗಿ ಕೊಟ್ಟಿಲ್ಲ. ನಿಜವಾದ ಪಾರ್ವತ ದೇವಿಯು ಪಾತಾಳದಲ್ಲಿದ್ದಾಳೆ. ನಿಮ್ಮ ಜೊತೆಗಿರುವ ಪಾರ್ವತ ದೇವಿಯು ಅಲ್ಲಿ ಕಾಳಿದೇವಿ ರೂಪದಲ್ಲಿರುವ ಪಾರ್ವತಿಯನ್ನು ತೋರಿಸುತ್ತಾನೆ. ರಾವಣನು ಕಾಳಿ ರೂಪದಲ್ಲಿರುವ ಕಾಳಿಯನ್ನು ಕಾಡಲ್ಲೇ ಬಿಟ್ಟು ಮಂಡೋದರಿಯನ್ನು ಪಾರ್ವತಿ ಎಂದು ತಿಳಿದು ಮದುವೆಯಾಗಿ ಲಂಕೆಗೆ ಕರೆದುಕೊಂಡು ಹೋಗುತ್ತಾನೆ. ಲಂಕೆಯಲ್ಲಿ ತಾಯಿ ಲಿಂಗದ ಬಗ್ಗೆ ಕೇಳಿದಾಗ ರಾವಣ ಮೋಸವಾಗಿರುವುದನ್ನು ಅರಿವಾಗುತ್ತದೆ. ಆದ್ದರಿಂದ ರಾವಣ ಶಿವನನ್ನು ಪ್ರಾರ್ಥಿಸುತ್ತಾ ಇನ್ನೊಮ್ಮೆ ಘನಘೋರ ತಪಸ್ಸು ಕೂರುತ್ತಾನೆ. ಶಿವನು ಬಾರದೇ ಇರುವುದನ್ನು ನೋಡಿ ರಾವಣ ತನ್ನ ಪ್ರತಿ ಒಂದೊಂದು ತಲೆಯನ್ನು ಶಿವನಿಗೆ ಅರ್ಪಿಸಲು ಮುಂದಾಗುತ್ತಾನೆ. ಇದನ್ನು ನೋಡಲಾಗದೆ ಶಿವನು ಪ್ರತ್ಯಕ್ಷನಾಗುತ್ತಾನೆ. ನಿನಗೆ ಏನು ಬೇಕೆಂದು ಕೇಳುತ್ತಾನೆ. ಶಿವನ ಆತ್ಮಲಿಂಗವನ್ನೇ ಕೇಳುತ್ತಾನೆ. ಆದರೆ ಶಿವನು ತನ್ನ ಆತ್ಮಲಿಂಗವನ್ನು ರಾವಣನಿಗೆ ಕೊಡುವ ಒಂದು ಷರತ್ತನ್ನು ನೀಡುತ್ತಾನೆ. ಅದು ಏನೆಂದರೆ, ಆ ಲಿಂಗ ಎಲ್ಲಿ ನೆಲಕ್ಕೆ ತಾಕುತ್ತದೆಯೋ ಅಲ್ಲೇ ಅದು ಪ್ರತಿಷ್ಠಾಪನೆಯಾಗಿ ಅದರ ಎಲ್ಲ ಶಕ್ತಿಯು ಶಿವನಿಗೆ ಮರಳಿ ಬರುತ್ತದೆ ಎಂದು ಹೇಳುತ್ತಾನೆ. ಈ ಕಡೆ ಅದನ್ನು ನೋಡಿ ನಾರದ ಮುನಿಗಳು ವಿಷ್ಣು ಹಾಗೂ ಗಣೇಶನ ಸಹಾಯಕ್ಕೆ ಮೊರೆ ಹೋಗುತ್ತಾರೆ. ರಾವಣ ದಾರಿಯಲ್ಲಿ ಹೋಗುವಾಗ ವಿಷ್ಣು ಸಹಾಯದಿಂದ ಸುದರ್ಶನ ಚಕ್ರ ಬಿಟ್ಟು ಸಂಜೆ ಆಗುವ ರೀತಿ ನೋಡಿಕೊಳ್ಳುತ್ತಾನೆ. ಭಕ್ತಿ ನಿಷ್ಠೆಯಿಂದ ರಾವಣನು ಸಂಧ್ಯಾ ವಂದನೆ ಮಾಡಲು ಬ್ರಾಹ್ಮಣ ವೇಷದಲ್ಲಿದ್ದ ಗಣೇಶನಿಗೆ ಆತ್ಮಲಿಂಗ ನೋಡಿಕೊಳ್ಳಲು ಹೇಳುತ್ತಾನೆ. ಗಣೇಶನು ಬುದ್ಧಿವಂತಿಕೆಯಿಂದ, ನಾನು ನಿನ್ನನ್ನು 3 ಬಾರಿ ಕರೆಯುತ್ತೇನೆ. ಅಷ್ಟರಲ್ಲಿ ನೀನು ಬಾರದೇ ಇದ್ದರೆ ಶಿವಲಿಂಗವನ್ನು ಇಲ್ಲಿಯೇ ಬಿಟ್ಟು ಹೋಗುತ್ತೇನೆ ಎಂದು ಹೇಳುತ್ತಾನೆ. ಅದಕ್ಕೆ ಒಪ್ಪಿಕೊಂಡು ಸಂಧ್ಯಾ ವಂದನೆ ಮಾಡಲು ಹೋಗುತ್ತಾನೆ. ಗಣೇಶನು ಬುದ್ಧಿವಂತಿಕೆಯಿಂದ 2 ಬಾರಿ ನಿಧಾನವಾಗಿ ಕರೆದು 3ನೇ ಬಾರಿ ಜೋರಾಗಿ ಕೂಗಿ ಆತ್ಮಲಿಂಗವನ್ನು ನೆಲದಲ್ಲಿ ಇಟ್ಟು ಬಿಡುತ್ತಾನೆ. ರಾವಣನಿಗೆ ಕೋಪಗೊಂಡು ನೋಡುವ ವೇಳೆಗೆ ವಿಷ್ಣು ತನ್ನ ಸುದರ್ಶನ ಚಕ್ರವನ್ನು ಸರಿಸುತ್ತಾನೆ. ಇದನ್ನು ಅರಿತ ರಾವಣ ತನಗೆ ಆದ ಮೋಸವನ್ನು ಅರಿವಾಗಿ ಗಣೇಶನ ತಲೆಗೆ ಜೋರಾಗಿ ಹೊಡೆಯುತ್ತಾನೆ. ತದನಂತರ ರಾವಣ ತನ್ನ ಪೂರ್ತಿ ಬಲದಿಂದ ಆತ್ಮಲಿಂಗವನ್ನು ಎತ್ತಲು ಪ್ರಯತ್ನಿಸುತ್ತಾನೆ. ಆ ಪ್ರಯತ್ನದಲ್ಲಿ ಆತ್ಮಲಿಂಗವು ಚೂರಾಗಿ 4 ಸ್ಥಳಗಳಲ್ಲಿ ಬೀಳುತ್ತದೆ. ಆ ಸ್ಥಳಗಳೇ ಸಜ್ಜೇಶ್ವರ, ದ್ವಾರಕೇಶ್ವರ, ಗುಣವಂತೇಶ್ವರ, ಮುರುಡೇಶ್ವರ.